ಸ್ನೇಹಿತರೆ, ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಭಾರತ ದೇಶದಲ್ಲಿ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಗಡಿಭಾಗದಲ್ಲಿ ತಮ್ಮ ಬಿಸಿಯುಸಿರನ್ನ ಹಿಡಿದುಕೊಂಡು ಗಡಿಯನ್ನ ಕಾಯ್ತಾ ಇರೋ ನಮ್ಮ ಹೆಮ್ಮೆಯ ಸೈನಿಕರು. ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ಬಲಿ ಕೊಡೋ ಯೋಧರಿಗೆ ಈ ಸಂಚಿಕೆಯ ಮೂಲಕ ಗೌರವವನ್ನ ಸೂಚಿಸುವ ಒಂದು ಪುಟ್ಟ ಪ್ರಯತ್ನ. ಅದರಲ್ಲೂ ಸಿಯಾಚಿನ್ ಎಂಬ ಯುದ್ಧ ಭೂಮಿಯ ಕುರಿತು ಮೈ ರೋಮಾಂಚನಗೊಳಿಸುವ ಒಂದಿಷ್ಟು ಮಾಹಿತಿಯನ್ನ ನಿಮ್ಮೆದುರು ಪ್ರಸ್ತುತಪಡಿಸೋ ಒಂದು ಸಣ್ಣ ಆಸೆಯಷ್ಟೇ. ಭಾರತೀಯ ಸೈನಿಕರಿಗೆ ಅರ್ಪಿತವಾದ ಈ ಸಂಚಿಕೆಯನ್ನ ಪ್ರಾರಂಭ ಮಾಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸುತ್ತಲೂ ಕಾಣಿಸೋ ಹಿಮ ಪರ್ವತಗಳು, -40 ಡಿಗ್ರಿ ಮೈಕೊರೆಯುವ ಚಳಿ ಪ್ರದೇಶವದು. ಸ್ವಲ್ಪ ಯಾಮಾರಿದ್ರೂ ಶತ್ರು ಸೈನ್ಯ ಅಟ್ಯಾಕ್ ಮಾಡೋ ಪರಿಸ್ಥಿತಿ. ದಿನದ 24 ಗಂಟೆಯೂ ಇಡೀ ಮೈಯನ್ನ ಕಣ್ಣಾಗಿಸಿಕೊಂಡು ಕಾಯಬೇಕಾದ ಅನಿವಾರ್ಯತೆ. ಈ ಪ್ರದೇಶದಲ್ಲಿ 3 ತಿಂಗಳು ಇದ್ರೆ ಮನುಷ್ಯನ 1 ವರ್ಷದ ಆಯಸ್ಸೇ ಕಡಿಮೆಯಾಗುತ್ತಂತೆ. ಇಂತಹ ಪ್ರದೇಶದಲ್ಲೇ ನಮ್ಮ ಭಾರತೀಯ ಸೈನಿಕರು ಗಡಿಯನ್ನ ಕಾಯೋ ಕೆಲಸವನ್ನ ಮಾಡ್ತಾ ಇರೋದು. ಚಳಿಗಾಲದ ಮುಂಚಾನೆ ಸಮಯದಲ್ಲಿ ಎದ್ದು ಹೊರಗೆ ಹೋಗೋಕು ಆಲಸ್ಯ ಮಾಡೋ ನಾವು -40 ಡಿಗ್ರಿ -50 ಡಿಗ್ರಿಯಷ್ಟು ತಾಪಮಾನ ಇರೋ ಸಿಯಾಚಿನ್ ಎಂಬ 2ನೇ ಅತಿ ಎತ್ತರದ ಯುದ್ಧ ಭೂಮಿಯಲ್ಲಿ ಸೈನಿಕರು ಹೇಗೆ ಕೆಲಸ ಮಾಡ್ತಾರೆ ಅಂತ ಸುಮ್ಮನೆ ನೆನೆಸಿಕೊಂಡ್ರು ಮೈ ಝುಮ್ಮೆನ್ನುತ್ತೆ ಅಲ್ವಾ? ಹೌದು ಗೆಳೆಯರೆ, ಹಿಮಗಡ್ಡೆಗಳಿಂದ ಕೂಡಿದ ಸುಂದರ ತಾಣ ಹಲವಾರು ವರ್ಷಗಳ ಹಿಂದೆಯೇ ಯುದ್ಧ ಭೂಮಿಯಾಗಿ ಮಾರ್ಪಾಡಾಗಿದೆ. ಪಾಪಿ ಪಾಕಿಸ್ತಾನದಿಂದ ಭಾರತ ಮಾತೆಯನ್ನ ಕಾಪಾಡೋಕೆ ಅಲ್ಲಿ ಸೈನಿಕರು ಕಾವಲು ನಿಲ್ಲಲೇಬೇಕು. ಜಮ್ಮು ಕಾಶ್ಮೀರದ ಲಡಾಖ್ ಪ್ರಾಂತ್ಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವಣ ಗಡಿ ನಿಯಂತ್ರಣ ರೇಖೆ ಅಂತ್ಯವಾಗುವ ಪ್ರದೇಶವನ್ನೇ ಸಿಯಾಚಿನ್ ನೀರ್ಗಲ್ಲು ಪ್ರದೇಶ ಎಂದು ಕರೆಯಲಾಗುತ್ತೆ. ಸಿಯಾಚಿನ್ ಗ್ಲೇಷಿಯರ್ ಎಂಬ ವಿಸ್ಮಯಕಾರಿ ಪ್ರದೇಶ ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ ಕೂಡ. ಇಲ್ಲಿನ ಕಡು ಚಳಿಗೆ ನೀರು ಕೂಡ ಕಲ್ಲಿನಂತಾಗಿ ಬಿಡುತ್ತೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಶೀತಲ ಸಮರದ ಕಾವು ಈ ತಣ್ಣಗಿನ ಭೂಭಾಗದಲ್ಲಿ ಇಂದಿಗೂ ಜೀವಂತವಾಗೇ ಇದೆ. ಪ್ರತಿ ವರ್ಷ ಭಾರತ ದೇಶ ಈ ಯುದ್ಧ ಭೂಮಿಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ವ್ಯಯಿಸುತ್ತೆ. ಆರಾಮವಾಗಿ ಕುಳಿತುಕೊಂಡಿರೋ ನಮಗೆ ನಮ್ಮ ದೇಶದ ಸೈನಿಕರು ಯಾಕೆ ಸಿಯಾಚಿನ್ ಹಿಮಪಾತದಲ್ಲಿ ಜೀವ ಕಳೆದುಕೊಳ್ಬೇಕು ಅನ್ನೋ ಪ್ರಶ್ನೆಗಳು ಮೂಡುತ್ತೆ ಅಲ್ವಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋಕೆ ಹೋದ್ರೆ ನಮಗೆ ಸಿಗೋದು ಅನೇಕ ವೀರ ಯೋಧರ ಸಾವಿನ ಪಟ್ಟಿ. ಅದು 1984ರ ಏಪ್ರಿಲ್ 13. ಭಾರತೀಯ ಸೇನೆಗೆ ನಿಜಕ್ಕೂ ಮಾಡು ಇಲ್ಲವೇ ಮಡಿ ಎನ್ನುವ ಪರಿಸ್ಥಿತಿ. ಅಂತಹ ದುರ್ಗಮವಾದ ಪ್ರದೇಶಕ್ಕೆ ತನ್ನ ಸೈನ್ಯವನ್ನ ಜಮಾವಣೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ನಿಜಕ್ಕೂ ಭಾರತ ದೇಶ ಅಂದುಕೊಂಡಿರಲಿಲ್ಲ. ಆದ್ರೆ ದಪ್ಪಗಿನ ಹಿಮರಾಶಿಯ ನಡುವೆ ಯೋಧರನ್ನ ಕಾವಲು ಕಾಯೋಕೆ ಕಳುಹಿಸಲೇಬೇಕಾಯಿತು. ಸಿಯಾಚಿನ್ ಎಂಬ ಪ್ರದೇಶವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಪಾಪಿ ಪಾಕಿಸ್ತಾನ ಹೊಂಚು ಹಾಕ್ತಾ ಇದೆ ಅನ್ನೋ ಗುಪ್ತಚರ ಮಾಹಿತಿ ರಕ್ಷಣಾ ಇಲಾಖೆಗೆ ಸಿಗುತ್ತೆ. ಹೀಗಾಗಿ ಆಪರೇಷನ್ ಮೇಘದೂತ್ ಎಂಬ ಕಾರ್ಯಾಚರಣೆ ನಡೆಸಿ ಸಿಯಾಚಿನ್ ಪ್ರದೇಶವನ್ನ ಭಾರತ ದೇಶ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ. 1949ರ ಕರಾಚಿ ಒಪ್ಪಂದದ ವೇಳೆ ಉಭಯ ದೇಶಗಳು ಗಡಿಗಳನ್ನ ಗುರುತಿಸುವ ವಿಚಾರದಲ್ಲಿ ಸಿಯಾಚಿನ್ ಮೇಲಿನ ಮಾಲೀಕತ್ವದ ಕುರಿತು ನಿರ್ದಿಷ್ಟ ಮತ್ತು ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳೋಕೆ ಆಗಿರಲಿಲ್ಲ. ಹೀಗಾಗಿ ಅಂದಿನಿಂದ ಇಂದಿನವರೆಗೂ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸಿಯಾಚಿನ್ ಗಡಿ ವಿವಾದ ಶಮನವಾಗಿಲ್ಲ. ಈ ನೀರ್ಗಲ್ಲು ಪ್ರದೇಶದ 2/3 ಭಾಗ ಭಾರತದ ಹಿಡಿತದಲ್ಲಿದೆ. ಆದ್ರೆ ಇದು ನಮ್ಮ ಭಾಗ ಎಂದು ಮೈಮರೆತು ಕುಳಿತುಕೊಳ್ಳೋ ಹಾಗಿಲ್ಲ. ಪಾಕಿಸ್ತಾನ ಕುತಂತ್ರಿ ಚೀನಾದ ಸಹಾಯ ತೆಗೆದುಕೊಂಡು ಏನ್ ಬೇಕಾದ್ರೂ ಮಾಡಬಹುದು. ಹೀಗಾಗಿ ಭಾರತ ಸರ್ಕಾರ ವೀರ ಯೋಧರನ್ನ ಈ ಪ್ರದೇಶದಲ್ಲಿ ಕಾವಲು ನಿಲ್ಲೋಕೆ ಕಳುಹಿಸುತ್ತೆ. ವರದಿಗಳ ಪ್ರಕಾರ ಭಾರತ ದೇಶವು ತನ್ನ ಸೈನಿಕರ ಸುರಕ್ಷತೆಗಾಗಿ ಪ್ರತಿದಿನವೂ 5 ಕೋಟಿ ರೂಪಾಯಿಯನ್ನ ಇಲ್ಲಿಗೆ ವ್ಯಯಿಸುತ್ತೆ. ಇಲ್ಲಿ ಶತ್ರುಗಳ ಸೆಣಸಾಟಕ್ಕಿಂತ ಹಿಮಪಾತ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಸೈನಿಕರು ಜೀವ ಉಳಿಸಿಕೊಳ್ಳೋದೇ ಒಂದು ಹರಸಾಹಸದ ಕೆಲಸವಾಗಿದೆ. 1984ರಿಂದ ಇಲ್ಲಿಯವರೆಗೂ ಸುಮಾರು 25,000ಕ್ಕಿಂತ ಹೆಚ್ಚು ಯೋಧರು ಇಲ್ಲಿ ಜೀವ ಕಳೆದುಕೊಂಡಿದ್ದಾರೆ. ಸಮುದ್ರ ಮಟ್ಟದಿಂದ 5,000 ಅಡಿಗಳ ಮೇಲೆ ಕೊರೆವ ಚಳಿಯಲ್ಲಿ -60 ಡಿಗ್ರಿ ತಾಪಮಾನದಲ್ಲಿ ಯೋಧರು ಕೆಲಸ ಮಾಡ್ತಾರೆ. ಫೈಬರ್ ಗ್ಲಾಸ್ನಿಂದ ಮಾಡಿದ ಟೆಂಟ್ ಒಂದರಲ್ಲಿ 6 ರಿಂದ 7 ಜನ ಯೋಧರು ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಇರಬೇಕಾಗತ್ತೆ. ಇಲ್ಲಿ ಹಿಮದ ಬಿರುಗಾಳಿ ಬೀಸಲು ಶುರು ಮಾಡಿದ್ರೆ ಕೆಲವೊಮ್ಮೆ 3 ವಾರಗಳ ಕಾಲ ಹಾಗೆಯೇ ರುದ್ರ ತಾಂಡವ ಆಡುತ್ತೆ. ಇಷ್ಟು ಎತ್ತರದಲ್ಲಿ ಬೀಸುವ ಗಾಳಿ ಸೆಕೆಂಡ್ಗೆ 100 ಮೀಟರ್ನಷ್ಟು ವೇಗವಾಗಿ ಬೀಸುತ್ತೆ. ಇದರಿಂದಾಗಿ ತಾಪಮಾನದ ವ್ಯತ್ಯಾಸ ಆಗುತ್ತೆ. ಇನ್ನು ಇಲ್ಲಿ ವಾರ್ಷಿಕ 3 ಡಜನ್ ಅಡಿಗಳಷ್ಟು ಸ್ನೋಫಾಲ್ ಆಗುತ್ತೆ. ಹೀಗೆ ಸ್ನೋಫಾಲ್ ಆದಾಗ ಯೋಧರು ನಿರಂತರವಾಗಿ ಶೋವೆಲ್ ಬಳಸುತ್ತಲೇ ಇರಬೇಕು. ಇಲ್ಲದಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ. ಈ ಸ್ಥಳದಲ್ಲಿ ತಾಜಾ ಆಹಾರ ಸಿಕ್ಕುವುದೇ ಅತ್ಯಂತ ಕಷ್ಟವಾಗಿದ್ದು ಹೆಲಿಕಾಪ್ಟರ್ ಮೂಲಕ ಸೈನಿಕರಿಗೆ ಆಹಾರವನ್ನ ಒದಗಿಸಲಾಗುತ್ತೆ. ಇಲ್ಲಿ ಕೆಲಸ ಮಾಡುವ ಯೋಧರು ತಿಂಗಳಿಗೊಂದು ಬಾರಿ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ಕೆಲಸ ಮಾಡುವ ಯೋಧರಿಗೆ ಅತಿಯಾದ ತಲೆನೋವು, ವಾಂತಿ, ಜ್ವರ,
ಖಿನ್ನತೆ, ಇನ್ನೂ ಅನೇಕ ದೈಹಿಕ ತೊಂದರೆಗಳು ಉಂಟಾಗುತ್ತವೆ. ಅಲ್ಲಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದ್ರೆ ಕೈಗೆ ಗ್ಲೌಸ್ ಹಾಕಿಕೊಳ್ಳದೆ ಬಂದೂಕನ್ನ ಹಿಡಿದುಕೊಂಡ್ರೆ ಆ ಕ್ಷಣದಲ್ಲೇ ಕೈ ತುಂಡಾಗಿ ಬಿಡುತ್ತೆ. ಬರೀ 2 ನಿಮಿಷದೊಳಗಡೆ ನೀರು ಹೆಪ್ಪುಗಟ್ಟಿ ಬಿಡುತ್ತೆ. ಇಲ್ಲಿ ಕರ್ತವ್ಯ ನಿರ್ವಹಿಸುವ ಯೋಧರಿಗೆ ಚಳಿಯಿಂದ ರಕ್ಷಿಸಿಕೊಳ್ಳೋಕೆ ಅಂತಾನೆ ವಿಶೇಷ ಉಡುಪುಗಳನ್ನ ಕೊಡಲಾಗುತ್ತೆ. ಇಲ್ಲಿನ ಯೋಧರಿಗೆ ನೀಡುವ ಒಂದೊಂದು ಉಡುಪಿನ ಬೆಲೆ ಸರಿಸುಮಾರು 50,000 ರೂಪಾಯಿಗಳು. ಪ್ರತಿ ವರ್ಷ ಭಾರತ ಸರ್ಕಾರ ಬರೋಬ್ಬರಿ 27,000 ಜೊತೆ ಉಡುಪುಗಳನ್ನ ಖರೀದಿ ಮಾಡುತ್ತೆ. ಅಲ್ಲದೆ ಈ ವಿಶೇಷ ಉಡುಪಿನ ಜೊತೆಗೆ ಪ್ರತಿ ಯೋಧರಿಗೂ ಒಂದು ಚಿಕ್ಕ ಯಂತ್ರವನ್ನ ಕೊಡಲಾಗುತ್ತೆ. ಈ ಯಂತ್ರವನ್ನ ಪ್ರತಿಯೊಬ್ಬ ಯೋಧರು ತನ್ನ ಬಳಿ ಇಟ್ಟುಕೊಳ್ಳಲೇಬೇಕು. ಯಾಕೆಂದ್ರೆ ಹಿಮಪಾತದಲ್ಲಿ ಎಷ್ಟು ಆಳದಲ್ಲಿ ಯಾರು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂತ ಈ ಯಂತ್ರ ಸಿಗ್ನಲ್ ನೀಡುತ್ತೆ. ಈ ಯಂತ್ರ ಸಿಯಾಚಿನ್ನಲ್ಲಿ ಕೆಲಸ ಮಾಡುವ ಯೋಧರಿಗೆ ತುಂಬಾನೇ ಅವಶ್ಯಕವಾಗಿದೆ. ಸ್ನೇಹಿತರೆ, 2016ನೇ ಇಸವಿಯಲ್ಲಿ ಸಿಯಾಚಿನ್ನಲ್ಲಿ ಭಾರೀ ಹಿಮಪಾತವಾಗಿ 10 ಜನ ಯೋಧರು ಸಾವನ್ನಪ್ಪಿದ್ರು. ಅದರಲ್ಲಿ ಕರ್ನಾಟಕದ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪತ್ ಕೂಡ ಒಬ್ಬರು. ಸುಮಾರು 35 ಅಡಿ ಆಳದ ಹಿಮಗಡ್ಡೆಯಲ್ಲಿ ಹುದುಗಿ ಹೋಗಿದ್ದ ಅವರು 6 ದಿನಗಳ ಕಾಲ ತಮ್ಮ ಜೀವವನ್ನ ಹಿಡಿದಿಟ್ಟುಕೊಂಡಿದ್ರು. ಅವರನ್ನ ಹಿಮದಿಂದ ಹೊರತೆಗೆದು 3 ದಿನಗಳ ಕಾಲ ಚಿಕಿತ್ಸೆ ನೀಡಿದ್ರು. ತುಂಬಾ ದಿನಗಳ ಕಾಲ ಶೀತದಲ್ಲಿ ಇದ್ದ ಅವರ ದೇಹ ಬಹು ಅಂಗಾಂಗ ವೈಫಲ್ಯತೆಗೆ ತುತ್ತಾಗಿ ಅವರು ಬದುಕಿ ಉಳಿಯಲೇ ಇಲ್ಲ. ಹನುಮಂತಪ್ಪ ಸೇರಿದಂತೆ ಅದೆಷ್ಟೋ ಸಾವಿರ ಯೋಧರನ್ನ ನಾವು ಕಳೆದುಕೊಂಡಿದ್ದೀವಿ. ಇಂತಹ ದುರ್ಗಮವಾದ ಪ್ರದೇಶಕ್ಕೆ 2005 ಜೂನ್ 12ರಂದು ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಭೇಟಿ ನೀಡಿದ್ರು. ಸಿಯಾಚಿನ್ಗೆ ಭೇಟಿ ನೀಡಿದ ದೇಶದ ಮೊದಲ ಪ್ರಧಾನಿ ಶ್ರೀಯುತ ಮನಮೋಹನ್ ಸಿಂಗ್ ಆಗಿದ್ದಾರೆ. ಇಲ್ಲಿಗೆ 2007ರಲ್ಲಿ ಭೇಟಿ ನೀಡಿದ ಮೊದಲ ರಾಷ್ಟ್ರಪತಿ ಅಂದ್ರೆ ಅದು ಶ್ರೀಯುತ ಅಬ್ದುಲ್ ಕಲಾಂ ಅವರು. ಇವರಿಬ್ಬರನ್ನ ಬಿಟ್ರೆ 2014 ಅಕ್ಟೋಬರ್ 23ರಂದು ಭಾರತದ ಮತ್ತೋರ್ವ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಭೇಟಿ ನೀಡಿ ಯೋಧರ ಜೊತೆ ದೀಪಾವಳಿ ಆಚರಿಸಿದ್ರು. ಈಗೊಂದು ವರ್ಷಗಳ ಹಿಂದೆ ಸಿಯಾಚಿನ್ನ ಸ್ವಲ್ಪ ಭಾಗಕ್ಕೆ ಸಾಮಾನ್ಯ ನಾಗರಿಕರಿಗೂ ಭೇಟಿ ನೀಡುವ ಅವಕಾಶವನ್ನ ನೀಡಲಾಗಿದೆ. ಸಮುದ್ರ ಮಟ್ಟದಿಂದ 15,000 ಮೀಟರ್ ಎತ್ತರದಲ್ಲಿರುವ ಕುಮಾರ ಪೋಸ್ಟ್ ತನಕ ಮಾತ್ರ ಪ್ರವಾಸಿಗರು ಭೇಟಿ ನೀಡಬಹುದಾಗಿದ್ದು, ಅದಕ್ಕೂ ಮುಂದೆ ಒಂದು ಹೆಜ್ಜೆಯೂ ಇಡುವ ಹಾಗಿಲ್ಲ. ಅತ್ಯಂತ ದುಬಾರಿಯಾದ ಈ ಯುದ್ಧ ಭೂಮಿಯಲ್ಲಿ ಭಾರತೀಯ ಸೈನಿಕರು ಸ್ವಲ್ಪವೇ ಮೈಮರೆತರೂ ಪಾಕಿಸ್ತಾನ ಮತ್ತೊಮ್ಮೆ ತನ್ನ ಕಪಟ ಬುದ್ಧಿಯನ್ನ ತೋರಿಸಿಬಿಡುತ್ತೆ. ಹೀಗಾಗಿಯೇ ಭಾರತ ದೇಶ ತನ್ನ ಸೈನಿಕರನ್ನ ಇಲ್ಲಿ ಕಣ್ಗಾವಲಿಗೆ ನಿಲ್ಲಿಸಿದೆ. ಭಾರತೀಯ ಯೋಧರು ಸಿಯಾಚಿನ್ನ ತುತ್ತ ತುದಿಯಲ್ಲಿ ಗಡಿಯನ್ನ ಕಾಯ್ತಿದ್ರೆ ಪರ್ವತದ ಆಚೆ ಪಾಕಿಸ್ತಾನ ತನ್ನ ಸೇನೆಯನ್ನ ನಿಯೋಜಿಸಿದೆ. ಸ್ನೇಹಿತರೆ, ನಮಗೋಸ್ಕರ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡೋ ಸೈನಿಕರಿಗೆ ನಾವು ಗೌರವ ಕೊಡಲೇಬೇಕು ಅಲ್ವಾ? ಈ ದೇಶವನ್ನ ಕಾಯೋ ಪ್ರತಿಯೊಬ್ಬ ಯೋಧರು ಹಾಗೂ ಅವರ ಕುಟುಂಬಕ್ಕೆ ಒಂದು ಶತಕೋಟಿ ನಮನಗಳನ್ನ ನಾವು ಸಲ್ಲಿಸಲೇಬೇಕು. ಆದಷ್ಟು ಬೇಗ ಈ ಸಿಯಾಚಿನ್ ಯುದ್ಧ ಭೂಮಿಯ ಸಂಘರ್ಷ ಕೊನೆಗೊಂಡು ಭಾರತೀಯ ಸೈನಿಕರು ನೆಮ್ಮದಿಯ ಉಸಿರು ಬಿಡುವಂತಾಗುವ ದಿನಗಳು ಬರಲಿ ಅಂತ ಆಶಿಸ್ತಾ ಇಂದಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನವಾದ ಕಥಾವಸ್ತುವಿನೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಂದನೆಗಳು.